ಅನ್ನುವಂತಹ ಚಾಳಿಯನ್ನ ಆ ವ್ಯಕ್ತಿ ಇಟ್ಕೊಂಡಿದ್ರೆ ಆ ವ್ಯಕ್ತಿ ಹೆಸರನ್ನು ನೀವು ಯಾಕೆ ಎಲ್ಲೂ ಮೆನ್ಷನ್ ಮಾಡ್ತಾ ಇಲ್ಲ? ಎಚ್ಚರಿಕೆ ಆಗುತ್ತೆ. ಇಂಡಸ್ಟ್ರಿ ವಿಚಾರ ಬಂದಾಗ ಯಾಕೆ ಆ ಮನುಷ್ಯ ಆತರ ಬರ್ತಾರೆ, ಆತರ ವ್ಯಕ್ತಿ ಯಾವ್ದು ಪ್ರೊಡ್ಯೂಸರ್ ಈಗ ಪರ್ಸನಲ್ ಲೈಫ್ ಬರ್ತಾ ಇದ್ದಾರೆ. ಇಂಡಸ್ಟ್ರಿ ಇದ್ದಾರೆ, ಈಗ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ. ಇವತ್ತು ನೀವು, ನಾಳೆ ಇನ್ನೊಬ್ರು, ನಾಳೆ ನಿಮ್ಮ ಆತ್ಮೀಯ ಅಂತ ಹೇಳಿದಾರಂತ ನೀವು ಹೇಳಿದ್ರೆ ನೀವು ನೋಡಿದ್ರೆ ನಮ್ಗೆ ಆತ ಯಾರು ಸೊ ಈ ತರದ ಒಂದು ವಿಚಾರ ಬಂದಾಗ ಎಚ್ಚರಿಕೆ ಕೊಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಮತ್ತೆ ಅವರು ಬೇರೆ ತರದಲ್ಲಿ ಅಟ್ಯಾಕ್ ಮಾಡ್ತಾರೆ. ಪ್ರಶ್ನೆ ಮಾಡಿದ್ರಂತೆ, ಯಾಕೆ ಅವ್ರನ್ನ ಬಿಟ್ಟು ಹೋದೆ ಅಂತ, ಆ ಟೈಮಲ್ಲಿ ಅವ್ರನ್ನ ಬೇರೆ ಕಡೆ ಬಿಟ್ಟು ಹೋದ್ರೆ ಆ ತರ ಎಲ್ಲ ಹರಡೋದ್ರಿಂದ ಈಗ ನೀವು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಬಟ್ ಇವಾಗ ನಿಮ್ಮನ್ನ ಇಷ್ಟಪಡುವಂತ ಜನ ತುಂಬಾ ಇದ್ದಾರೆ ಈ ಜೋಡಿನ. ಸೊ ಅದಕ್ಕೋಸ್ಕರ ನೀವು ಹೇಳಿದ್ರೆ ನೀವು ಹೇಳಿಲ್ಲ ಅಂದ್ರೆ ಅವಾಗಲೇ ಹೇಳೋದಲ್ಲ. ನಿಮ್ಮ ಸೋಷಿಯಲ್ ಮೀಡಿಯಾ ಕಾನ್ಫಿಡೆನ್ಸ್ ಇದೆ, ಅದೇ ವಿಚಾರ ಬೇರೆ ಕಡೆ 10 ಲಕ್ಷ ಹೋಗುತ್ತೆ. ಚಂದನ್ ಸರ್ ನಮಗೂ ಕೊಟ್ಟಿದ್ದಾರೆ ಇಂಟರ್ವ್ಯೂಸ್. ಸೊ ಹಂಗಾಗಿ ನಾನು ಕೇಳ್ತೇನೆ, ವಿದ್ಯಾರ್ಥಿನಿಯರೇ ಸಿನಿಮಾ ಸೆಟ್ ಅಲ್ಲಿ ಶೂಟಿಂಗ್ ನಡೀತಿದ್ದಂತ ಟೈಮಲ್ಲಿ ನೀವು ಶೂಟಿಂಗ್ ಹೋಗಿರ್ಲಿಲ್ಲ ಅಂತ ಒಂದು ಕ್ವಶನ್. ನೀವು ಯಾಕೆ ಹೋಗಿಲ್ಲ, ಯಾಕೆ ಹೋಗ್ಬಾರ್ದಿತ್ತು ಅನ್ನೋ ಪ್ರಶ್ನೆ ಅನ್ನೋದಲ್ಲ. ಶೂಟಿಂಗ್ ಹೋಗಿದ್ರೆ ಹೋಗಿರ್ಲಿಲ್ವಾ? ಫೋನ್ ಮಾಡಿ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಕೇಳಿದಾಗ ನಾನು ಮೆಂಟಲಿ ನನಗೆ ಇಲ್ನೆಸ್ ಇದೆ, ಅಂದರೆ ಮಾನಸಿಕ ಖಿನ್ನತೆ ಒಳಗಾಗ್ತೀನಿ, ನನ್ನ ಪರ್ಸನಲ್ ಲೈಫಲ್ಲಿ ಒಂದಿಷ್ಟು ಇಶ್ಯೂಸ್ ಆಗಿದೆ, ಸೊ ಹಂಗಾಗಿ ನಾನು ಶೂಟಿಂಗ್ ಬರಲ್ಲ ಅಂತ ಅವರು ಒಂದು ವಾರನೋ 10 ಡೇಸೋ ಆದ್ಮೇಲೆ ನೀವು ಅವ್ರಿಗೆ ರಿಯಾಕ್ಟ್ ಮಾಡಿದ್ರಿ ಅನ್ನೋದು ಒಂದು ಕ್ವಶನ್. ಇನ್ನೊಂದು, ಅದು ಅವ್ರು ಅಮೆರಿಕಕ್ಕೆ ನೀವು ಒಬ್ಬರೇ ಹೋಗ್ತೀರಂತೆ, ಅವ್ರು ಪ್ರಶ್ನೆ ಮಾಡ್ತಾರಂತೆ ಆ ವ್ಯಕ್ತಿ. ಸೊ ಆಗ ನೀವು ಹೇಳ್ತೀರಂತೆ, ನಾನು ನಿವಿ ಹತ್ರ ಏನು ಪಾಸ್ಪೋರ್ಟ್ ವೀಸಾ, ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಪಾಸ್ಪೋರ್ಟ್ ವೀಸಾ ಇಲ್ಲ, ಸೊ ಹಾಗಾಗಿ ನಾನು ಕರ್ಕೊಂಡು ಹೋಗಲ್ಲ ಕಾನ್ಸರ್ಟ್ಗೆ ಅಂತ ಹೇಳ್ತಿರಂತೆ. ಸೊ ಬೇರೆಯವ್ರ ಜೊತೆ ಆಕೆ ಫಾರಿನ್ ಹೋಗೋದಕ್ಕೆ ಪಾಸ್ಪೋರ್ಟ್ ವೀಸಾ ಇರುತ್ತೆ, ಚಂದನ್ ಜೊತೆ ಹೋಗೋದಕ್ಕಿಲ್ಲ ಅಂತ ಆ ವ್ಯಕ್ತಿ ಹೇಳಿದ್ರು. ಅವರು ನಿಮ್ಮ ಮಧ್ಯದಲ್ಲಿ ಯಾಕೆ ತಲೆ ಹಾಕಿದ್ರು ಗೊತ್ತಿಲ್ಲ, ಬಟ್ ರಿಯಾಕ್ಷನ್ ನನಗೂ ಕೊಟ್ಟಿದ್ದಾರೆ. ವಿದ್ಯಾರ್ಥಿನಿಯರೇ ಶೂಟಿಂಗ್ ಹೋಗಿರ್ಲಿಲ್ಲ, ಅದಕ್ಕೆ ಫಸ್ಟ್ ಅದನ್ನ ಹೇಳ್ಬಿಡ್ತೀನಿ. ಅದು ಯಾವತ್ತಂತೆ, ಯಾವತ್ತು ಶೂಟಿಂಗ್ ಆಗಿದೆ ಅವಾಗ ಇದು ವಿದ್ಯಾರ್ಥಿನೇ ಪ್ರೆಸ್ ಮೀಟ್ ಇನ್ನೇನು 15ನೇ ತಾರೀಕು ನಡೆಯುತ್ತೆ. ಅವತ್ತು ಡೈರೆಕ್ಟರ್ ಕೂಡ ಸ್ಟೇಜ್ ಮೇಲೆ ಇರ್ತಾರೆ, ಆ ಸಿನಿಮಾ ಇಡೀ ತಂಡ ಇರುತ್ತೆ. ನಾನು ಒಂದು ದಿವಸನಾದ್ರೂ ಶೂಟಿಂಗ್ ಸೆಟ್ಟಿಗೆ ಲೇಟಾಗಿ ಹೋಗಿದ್ದೀನಿ ಅಂತ ಅವ್ರು ಹೇಳ್ಬಿಡ್ಲಿ ನೋಡೋಣ. ಅಲ್ಲಿ ಇರೋ ಬರೋರೆಲ್ಲ ನೋಡಿದಾರ ಶೂಟಿಂಗಲ್ಲಿ. ನಾವು ಇವತ್ತವರೆಗೂ ನನ್ನ ಕಮಿಟ್ಮೆಂಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಾನು ಬರ್ತೀನಿ ಅಂದರೆ ನಾನು ಬರ್ತೀನಿ, ನಾನು ಬರಲ್ಲ ಅಂದರೆ ನಾನು ಮುಂಚೆನೇ ಹೇಳ್ಬಿಡ್ತೀನಿ, ನಂಗೆ ಬರೋಕ್ಕಾಗಲ್ಲ ಸರ್, ನಾನು ಹಿಂಗೆ ಬೇರೆ ಶೋ ಇದೆ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ. ಕಮಿಟ್ಮೆಂಟ್ ನಾನು ಕೊಟ್ಟಾದ್ಮೇಲೆ ನಾನು ಎಲ್ಲೇ ಇರಲಿ ನಾನು ಶೂಟಿಂಗಿಗೆ ಹೋಗೇ ಹೋಗ್ತೀನಿ. ಇದು ಖಂಡಿತವಾಗ್ಲೂ ಸುಳ್ಳು. ಇದು ಯಾಕೆ ಈ ಮಾತನ್ನು ಅವರು ಹೇಳಿದ್ದಾರೆ ಗೊತ್ತಿಲ್ಲ. ಅವತ್ತು 15ನೇ ತಾರೀಕು ಅವ್ರು ಬರ್ತಾರೆ ಪ್ರೆಸ್ ಮೀಟಿಗೆ. ಅವತ್ತು ಬೇಕಾದರೆ ಮುಖಾಮುಖಿ ನನ್ನ ಮುಂದೆ ಈ ಮಾತುಗಳನ್ನ ಆಡಲಿ, ನೋಡೋಣ ಅವತ್ತು ಏನಾಗುತ್ತೆ ನೋಡಬೇಕಾಗುತ್ತೆ. ಮಾಡ್ಕೊಡ್ತೀವಿ ಖಂಡಿತವಾಗ್ಲೂ. ಇನ್ನೊಂದು ನಂದು 1.5 ಡೇ ಮಾತ್ರ ಬ್ಯಾಲೆನ್ಸ್ ಇದೆ, ಇವ್ರದ್ದು ರೆಗ್ಯುಲರ್ ಅವ್ರದ್ದು ಶೂಟಿಂಗ್ ಶೆಡ್ಯೂಲ್ ಇದೆ. ಅದೇನು 1.5 ಡೇ ನಂದು ಶೂಟಿಂಗ್ ಇದೆ, ನಂದು ಮತ್ತು ನಿವೇದಿತಾ ಅವ್ರ ಕಾಂಬಿನೇಷನ್. ನಾನು ಹೋಗಿ ಖಂಡಿತವಾಗ್ಲೂ ಶೂಟಿಂಗ್ನ ಕಂಪ್ಲೀಟ್ ಮಾಡಿಕೊಡ್ತೀನಿ. ಬರೀ ಶೂಟಿಂಗ್ ಕಂಪ್ಲೀಟ್ ಮಾಡಿಕೊಡೋದಷ್ಟೇ ಅಲ್ಲ, ಆ ಸಿನಿಮಾ ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ಕೂಡ ನಾವು ಭಾಗಿಯಾಗಿರ್ತೀನಿ. ಹೌದು, ಬಿಕಾಸ್ ನಾವು ಕಮಿಟ್ಮೆಂಟ್ ಕೊಟ್ಟಿದ್ದೀವಿ. ವರ್ಕ್ ಕಮಿಟ್ಮೆಂಟ್ಸ್ ಅಂತ ಬಂದಾಗ ನಾವು ನಾ ಹೇಳ್ದಂಗೆ ನಮ್ಮಿಬ್ಬರ ಮಧ್ಯೆ ಡಿಸ್ಪ್ಯೂಟ್ಸೇ ಇಲ್ಲ. ಆ ಥರ ವರ್ಕ್ ಮಾಡಿ ನಿನ್ನ ಕೆಲ್ಸಕ್ಕೆ ನಾನು ಬರಲ್ಲ, ನನ್ನ ಕೆಲ್ಸಕ್ಕೆ ನೀನು ಬರಬೇಡ ಅಂತೆಲ್ಲ ಆ ಥರ ಎಲ್ಲ ಇಲ್ಲ. ಚಂದನ್ ಏನೇ ಇದ್ರೂ ಕೂಡ ನಾನು ಸಪೋರ್ಟ್ ಮಾಡ್ತೀನಿ, ಹಾಗೆ ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ. ನಮ್ಮಿಬ್ಬರು ಮೂವಿನ ನಾವು ಹೇಗೆ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ಅದನ್ನು ಕಂಪ್ಲೀಟ್ ಮಾಡಿ ಅದ್ರ ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲೂ ಕೂಡ ಇನ್ವಾಲ್ವ್ ಆಗ್ತೀವಿ. ಇನ್ನೊಂದು ಕೇಳಿದ್ರಿ ನೀವು ಅಮೆರಿಕಾಗೆ ಏನಕ್ಕೆ ಕರ್ಕೊಂಡೋಗಿಲ್ಲ ಅಂತ. ಅವಾಗ ಶೂಟಿಂಗ್ ಅಂದರೆ ಅವ್ರು ಹೇಳಿರೋದು ಅಮೇರಿಕಾಗೆ ಅವ್ರು ಮೋಸ್ಟ್ಲಿ ಕೇಳಿದ್ರು ಅನ್ಸುತ್ತೆ ನನಗೆ, ನೀವು ಎಲ್ಲೋ ರೀಸೆಂಟಾಗಿ ಎಲ್ಲೋ ಹೋಗಿ ಬಂದ್ರಲ್ಲ USA ಅಂತ ಕೇಳಿದ್ರು. ಅವಾಗ ನಾನು ಹೇಳಿದೆ, ಹೌದು ನಾನು USA ಟೂರ್ ಮಾಡ್ಕೊಂಡು ಬಂದೆ, ನಂಗೆ ಶೋಗಳಿತ್ತು, 8 ಶೋಗಳಿತ್ತು, ನಾನು ಮುಗಿಸ್ಕೊಂಡು ಬಂದೆ ಅಂತ ಹೇಳಿದೆ. ನಿವೇದಿತಾ ಅವರು ಅಂತ ಕೇಳಿದ್ರು. ಇಲ್ಲ ಸರ್, ಅವ್ರದ್ದು US ವೀಸಾ ಇರಲಿಲ್ಲ, US ಹೋಗೋಕ್ಕೆ ಸಪ್ರೇಟ್ ವೀಸಾ ಬರುತ್ತೆ, ಅದು ಅವ್ರಿಗೆ ಗೊತ್ತಿರ್ಬೋದು. ಅದೇ ಅಂದ್ರೆ ಪಾಪ ಅವ್ರಿಗೆ ಟ್ರಾವೆಲಿಂಗ್ ಮಾಡಿ ಅಭ್ಯಾಸ ಇರಲ್ಲ, ಅವ್ರಿಗೆ ಅದ್ರ ಬಗ್ಗೆ ಏನಂತ ಗೊತ್ತಿರಲ್ಲ. US ವೀಸಾ ಸಿಗಬೇಕು ಅಂದ್ರೆ ಆ್ಯಕ್ಚುಲಿ ನಿಜವಾಗ್ಲೂ ಕಷ್ಟ ಇದೆ. ಇವಾಗ ನನ್ನ ಹತ್ರ ಇದೆ. ಹಾಗೆ US ವೀಸಾ ಸಿಕ್ಕಾದ್ಮೇಲೆ ನಾನು ಚಂದನ್ ಕೂಡ US ಹೋಗಿ ಬಂದಿದ್ದೀವಿ. ಸೊ ಆ ಟೈಮಲ್ಲಿ ವೀಸಾ ಇರಲಿಲ್ಲ ಕಾರಣ ಸೊ ಇವ್ರನ್ನ ಕರ್ಕೊಂಡು ಹೋಗಕ್ ಆಗಿರ್ಲಿಲ್ಲ. ಆಮೇಲೆ ಸೋಲೋ ಟ್ರಿಪ್ ಅಂತ ಬಂದ್ರೆ ಏನಕ್ಕೆ ಸೋಲೋ ಟ್ರಿಪ್ ಹೋಗ್ತಾರೆ ಅಂದ್ರೆ ಅದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಅದು ಎಷ್ಟೊಂದು ಜನ ಹೋಗ್ತಾರೆ
ಟ್ರಿಪ್ ಹೋಗಿದ ತಕ್ಷಣ ಅಂತ ಯಾರ ಜೊತೆನೂ ಹೋಗಿದ್ದೀನಿ ಅದೆಲ್ಲ ಸುಳ್ಳು. ಯಾಕಂದರೆ ನಮ್ಮ ಕನ್ನಡಿಗರು ಇಲ್ಲಷ್ಟೇ ಅಲ್ಲ, ಪ್ರತಿ ವರ್ಲ್ಡಲ್ಲೂ ಇದ್ದಾರೆ, ಪ್ರತಿ ಕಡೆನೂ ಅಲ್ಲಿ ಹೋದಾಗಲೂ ಕೂಡ ಸಿಗ್ತಾರೆ, ಫೋಟೋಸ್ ತೊಗೊಳ್ತಾರೆ, ಸೆಲ್ಫಿ ತೊಗೊಳ್ತಾರೆ. ಈ ಥರ ಒಂದು ಸುಳ್ಳು ಸುದ್ದಿ ಎಷ್ಟು ಬೇಗ ಹರಡಿದೆ ಅಂದರೆ ಯಾರ ಜೊತೆ ಏನಾದರೂ ಹೋಗಿದ್ರೆ ಕೂಡ ಅದು ಕೂಡ ಆವಾಗಲೇ ಹರಡಬೇಕು. ಸೊ ಇದೆಲ್ಲ ಸುಳ್ಳು. ಅವ್ರು ಕರೆಕ್ಟ್ ಹೇಳ್ದಂಗೆ ತುಂಬ ಕಾನ್ಫಿಡೆನ್ಸಲ್ಲಿ ಹೇಳಿದ್ದಾರೆ. ಇಲ್ಲ, ಅವರು ಇವತ್ತವರೆಗೂ ನನಗೆ ಫೋನ್ ಏನು ಮಾಡಿಲ್ಲ. ನೆನ್ನೆ ಒಂದು ಮೆಸೇಜ್ ಕಳಿಸಿದ್ದಾರೆ ಅಷ್ಟೇ, ನನಗೆ ವಾಟ್ಸಪ್ಪಲ್ಲಿ ಬೇಕಾದ್ರೆ ತೋರಿಸ್ತೀನಿ. ಮೆನ್ಸ್ ರೈಟ್ಸ್ ಅಂದರೆ ಪುರುಷರ ರೈಟ್ಸ್, ಪುರುಷರ ರೈಟ್ಸ್ ಅಂತ ಅಂದ್ಬಿಟ್ಟು ಕಳಿಸಿದ್ದಾರೆ. ಹಕ್ಕು, ಪುರುಷರ ಹಕ್ಕು ನೋಡಿ ನೀವು ಚಲಾಯಿಸ್ಬೋದು ಇವಾಗ ಅಂತ. ಅಂದರೆ ಅವ್ರಿಗೆ ಸುಮ್ಮನಿರಕ್ಕೆ ಆಗ್ತಾನೆ ಇಲ್ಲ ಅವ್ರಿಗೆ. ನಾವಾಗೆ ಹೇಳ್ತಾ ಇದ್ದೀವಿ, ನಾವು ಮ್ಯೂಚುವಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಬಂದು ನಾವು ಬೇಡ ಅಂತ ದೂರ ಹೋಗ್ತಾ ಇದ್ದೀವಿ. ಇನ್ನೇನು ಅದ್ರಲ್ಲಿ ನಾನು ಹಕ್ಕೇನು ಚಲಾಯಿಸ್ಲಿ ಅಂದರೆ ಅವ್ರು ನನಗೆ ಐಡಿಯಾ ಕೊಡ್ತಿದ್ದಾರೆ, ಇಲ್ಲ ನೀನು ನೋಡು ಹಿಂಗೆ ಮಾಡ್ಬೋದು ಅಂತ ಐಡಿಯಾಗಳನ್ನ ಕೊಡ್ತಿದ್ದಾರೆ. ಇಲ್ಲ ಸರ್, ಇವಾಗ ನಾನು ಹೇಳ್ದಂಗೆ ಸರ್ ಇಲ್ಲಿವರೆಗೂ ಒಂದು ತಡ್ಕೊಂಡಿದ್ದೀವಿ ಸರ್, ಇಲ್ಲಿವರೆಗೂ ಸಾಕು. ಇಲ್ಲಿವರೆಗೂ ಏನೇನಾಯ್ತು ಅಲ್ಲಿಗೆ ಮುಗಿಸ್ಬಿಡಿ. ಇನ್ನು ಮುಂದೆ ಮತ್ತೆ ಅದನ್ನೇ ನೀವು ಮಾಡ್ತು ಅಂತ ಹೇಳಿದ್ರೆ ನಾವು ಕಾನೂನಾತ್ಮಕವಾಗಿ ನಾವು ಡಿಫಾರ್ಮೇಷನ್ ಕೇಸ್ನ ನಾವು ಅದು ಮೊರೆ ಹೋಗಲೇಬೇಕಾಗುತ್ತೆ.